ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬೇವು ಬೆಲ್ಲದ ಪಾನಕ ಯಾವ ರೀತಿ ಮಾಡ್ತಾರೆ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಇವು ಬೇವಿನ ಹೂವು ಅಂತ ಬರ್ತಾವಲ್ಲ, ಸೊ ಅದನ್ನು ಬಿಡಿಸ್ಕೊಂಡು ಇಟ್ಕೊಂಡೀನಿ. ಅದಾದ ನಂತರ ಗೋಡಂಬಿ, ಅಕ್ರೋಟು ಮತ್ತು ಉತ್ತತ್ತಿ, ಬಾದಾಮು, ಏಲಕ್ಕಿ, ಬೇಕಾಗಿರುವಂಥ ಡ್ರೈ ಫ್ರೂಟ್ಸನ್ನು ತೊಗೋಬೋದು. ಅವೇ ಡ್ರೈ ಫ್ರೂಟ್ಸನ್ನು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಅದಾದ ನಂತರ ಮಾವಿನಕಾಯಿ ತುರ್ಕೊಂಡೀನಿ, ಕೊಬ್ಬರಿನ ತುರ್ಕೊಂಡೀನಿ, ಹಾಗೂ ಮಾವಿನಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ಕೊಂಡೀನಿ. ಅದಾದ ನಂತರ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ನೆನೆಯಲಿಕ್ಕೆ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕಾಗುತ್ತೆ. ಇವೆಲ್ಲ ಐಟಮ್ಸು ಬೇಕಾಗ್ತವೆ. ಅದಾದ ನಂತರ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಒಂದು 4 ಹಿಡಿ ಆಗುವಷ್ಟು ಪುಟಾಣಿಯನ್ನು ಸೇರಿಸ್ಕೊಂಡು ತೊಗೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ತೊಗೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ತರಿ ಇರಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೂರ ನೈಸ್ ಪೇಸ್ಟಾಗಿ ಮಾಡಬಾರ್ದು. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಮೇಲೆ ನಾನು ಇಲ್ಲಿ ಕೊಬ್ಬರಿ ತುರ್ಕೊಂಡಿದ್ನಲ್ಲ, ಆ ಕೊಬ್ಬರಿ ತುರಿಯನ್ನು ಅರ್ಧ ಭಾಗದಷ್ಟು ಮಾತ್ರ ಇಲ್ಲಿ ಸೇರಿಸ್ಕೊಂಡೀನಿ. ಅರ್ಧ ಭಾಗ ಬೇವುದ ಪಾನಕ ಮಾಡ್ತೀನಲ್ಲ ಆ ಟೈಮಲ್ಲಿ ಸೇರಿಸ್ಕೋಬೇಕು. ಅಂದರೆ ಅದು ಬಾಯಿಗೆ ಒಂದು ಸ್ವಲ್ಪ ನಡುವೆ ಬಂದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸೊ ಫೈನಲಿ ಪೌಡರ್ ಎಲ್ಲ ರೆಡಿ ಆಯಿತು. ಅದಾದ ನಂತರ ನೆನೆಸಿಟ್ಟಿರುವಂಥ ಹುಣಸೆಹಣ್ಣನ್ನು ಒಂದು ಸಾಣಿಗೆ ಸಹಾಯದಿಂದ ಈ ರೀತಿ ನೀಟಾಗಿ ಸೋಸ್ಕೋಬೇಕಾಗ್ತದೆ. ನೀವೇ ನೋಡ್ತಾ ಇರ್ಬೋದು. ನಾನು ತೊಗೊಂಡಿರುವಂತಹ ಮಡಿಕೆ ಇದು ಹೊಸ ಮಡಿಕೆ. ಹೊಸ ವರ್ಷಕ್ಕೆ ಪ್ರತಿ ವರ್ಷವೂ ಯುಗಾದಿ ಹಬ್ಬಕ್ಕೆ ಹೊಸ ಮಡಿಕೆಯಲ್ಲಿನ ಈ ಬೇವನ್ನು ತಯಾರು ಮಾಡ್ಕೋತೀವಿ. ಹೊಸ ಮಡಿಕೆ ಇದ್ದರೆ ಹೊಸ ಮಡಿಕೆ ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಅದಾದ ನಂತರ ನೆನೆಸಿಟ್ಟಿರುವಂತಹ ಬೆಲ್ಲವನ್ನು ಕೂಡ ಈ ರೀತಿ ಸೋಸ್ಕೋಬೇಕಾಗ್ತದೆ. ಅದರಲ್ಲಿರುವಂತಹ ಕಸ ಕಡ್ಡಿಗಳು ಕೂಡ ಸಪ್ರೇಟ್ ಆಗ್ತವೆ. ಈ ಫಸ್ಟ್ ಇದು ಉಪ್ಪು ಮತ್ತು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಪುಟಾಣಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಪೌಡರನ್ನು ಸ್ವಲ್ಪ ಸೇರಿಸ್ತಾ ಈ ರೀತಿ ಈ ಒಂದು ನೀರಿನಲ್ಲಿ, ಹುಳಿ ಮತ್ತು ಬೆಲ್ಲದ ನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗ್ತೈತಿ. ನೀವು ಇದೇ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೋಬಹುದು, ಅಥವಾ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಸಣ್ಣ ಉಪ್ಪು ಕೂಡ ಸೇರಿಸ್ಕೋಬೋದು. ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಅದಾದ ನಂತರ ಸ್ವಲ್ಪ ಅದು ತಿಕ್ನೆಸ್ ಕಡಿಮೆ ಅನಿಸಿದ್ರೆ, ಅಂದರೆ ಸ್ವಲ್ಪ ದಪ್ಪ ಕಡಿಮೆ ಅನಿಸಿದ್ರೆ ನೀವು ಪುಟಾಣಿ ಹಿಟ್ಟನ್ನು ಮಾತ್ರ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ತೋರಿಸ್ದ ಹಾಗೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಂಡೀನಿ. ಅದಾದ ನಂತರ ಕೊಬ್ಬರಿ ತುರಿ ಹಾಗೂ ಮಾವಿನಕಾಯಿ ತುರಿ ಹಾಗೂ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಸೊ ಮಧ್ಯೆ ಬಾಯಲ್ಲಿ ಸಿಕ್ಕರೆ ಮಸ್ತ್ ಟೇಸ್ಟ್ ಇರುತ್ತೆ. ಮೇನ್ ಬೇಕಾಗಿರೋದು ಈ ಬೇವಿನ ಹೂವನ್ನು ಕೂಡ ಸೇರಿಸ್ಕೋಬೇಕಾಗ್ತದೆ. ಅದಾದ ನಂತರ ನಾನಿಲ್ಲಿ ತೋರಿಸಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅಂದರೆ ಬಾಯಲ್ಲಿ ಮಧ್ಯೆ ಬಂದರೆ ಚೆನ್ನಾಗಿರುತ್ತೆ. ಅದಾದ ನಂತರ ಅಜವಾಯಿನೂ ಕೂಡ ಸೇರಿಸ್ಕೋಬೇಕಾಗ್ತೈತಿ. ಇಲ್ಲಿ ಇನ್ನೂ ಒಂದು ಐಟಮ್ ಅಂದರೆ ಕಸಕಸಿನೂ ಕೂಡ ಸೇರಿಸ್ಕೋಬೋದು. ಕೆಲವೊಬ್ಬರು ಕಸಕಸಿನೂ ಕೂಡ ಹಾಕ್ತಾರೆ, ಅದನ್ನು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ. ಅದು ಕಸಕಸಿ ಹಾಕಿದ್ರೆ ಈ ಮಿಕ್ಸಿ ಏನು ಮಾಡ್ಕೋತೀವಲ್ಲ ಆ ಒಂದು ಟೈಮಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸ್ವಲ್ಪ ಇದು ಮಂದಿಗೆ ಚೆನ್ನಾಗಿ ಬರ್ತೈತಿ. ಆ ಒಂದು ಟೈಮಲ್ಲಿ ಕಸಕಸಿಯನ್ನು ಹಾಕ್ಕೊಂಡು ಇದನ್ನು ನಾವು ಒಂದು 5 ನಿಮಿಷ ರೆಸ್ಟಿಗೆ ಬಿಡಬೇಕು. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಂದರೆ ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾವೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಆದಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡಿದರೆ ಎಲ್ಲ ಕ್ಲೀನಾಗಿ ಸೆಟಲ್ ಆಗಿರ್ತದೆ. ಸೊ ಫೈನಲಿ ಬೇವು ಬೆಲ್ಲದ ಪಾನಕ ರೆಡಿ ಆಯಿತು. ಟೇಸ್ಟು ಕೂಡ ಮಸ್ತಾಗಿರ್ತದೆ. ಇದನ್ನು ಒಂದಿನ ನಾವಿಟ್ಟು ಕೂಡ ತಿನ್ಬೋದು. ನೀವೇ ನೋಡ್ತಾ ಇರ್ಬೋದು, ಮಸ್ತಾಗಿ ಬಂದಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.